ದೆಹಲಿ ಮುಖ್ಯಮಂತ್ರಿ ಅವರ ಬಂಧನಕ್ಕೆ ಐಎನ್ಡಿಎ ಒಕ್ಕೂಟ ಕೂಡ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದೆ ಹಾಗೂ ಘಟನೆಯನ್ನ ಖಂಡಿಸಿದೆ. ಇಂಡಿಯಾ ಕೂಟದ ನಾಯಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿರುವುದು ಗೊತ್ತಾಗ್ತಾ ಇದೆ. ಐಎನ್ಡಿಎ ಒಕ್ಕೂಟದ ಕಡೆಯಿಂದ ವ್ಯಾಪಕ ಖಂಡನೆ ವ್ಯಕ್ತ ಆಗಿದೆ. ರಾಹುಲ್ ಗಾಂಧಿ ಆದಿಯಾಗಿ ಅನೇಕರು ಟ್ವಿಟರ್ನಲ್ಲಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ಫ್ಯಾಕ್ಟ್ ಇದು ವೆಂಡೇಟಾ ಪಾಲಿಟಿಕ್ಸ್ ಅಂತ ಜರೆದಿದ್ದಾರೆ ರಾಹುಲ್ ಗಾಂಧಿ ಅವರು. ವೆಂಡೇಟಾ ಪಾಲಿಟಿಕ್ಸ್ ಅಂದ್ರೆ ದ್ವೇಷದ ರಾಜಕಾರಣ. ಇದು ದ್ವೇಷಕ್ಕೋಸ್ಕರನೇ ಈ ರೀತಿ ಎಲ್ಲರನ್ನ ಸದೆ ಬಡಿಯೋ ಕೆಲಸ ಆಗ್ತಾ ಇದೆ. ವಿರೋಧ ಪಕ್ಷದ ಯಾವ ನಾಯಕರನ್ನ ಕೂಡ ಚುನಾವಣಾ ಹೊಸ್ತಿಲಲ್ಲಿ ಆಚೆ ಬಿಡೋದಕ್ಕೆ, ಸ್ವತಂತ್ರವಾಗಿ ಬಿಡೋದಕ್ಕೆ ಮೋದಿ ಸರ್ಕಾರ ಬಯಸ್ತಾ ಇಲ್ಲ ಅಂತೆಲ್ಲ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಮಗೂ ಭಾಳ ನೋವಾಗ್ತದೆ. ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ಸು ಈ ರೀತಿ ಏನು ಎವಿಡೆನ್ಸ್ ಇದೆಯೋ ನನಗೆ ಗೊತ್ತಿಲ್ಲ. ಬಟ್ ಈ ಎಲೆಕ್ಷನ್ ಟೈಮಲ್ಲಿ ಈ ರೀತಿ ಮಾಡ್ತಾ ಇರೋದು ತಪ್ಪು ಅಂತ ನನ್ನ ಭಾವನೆ, ವೈಯಕ್ತಿಕವಾದಂಥ ಒಂದು ಭಾವನೆ. ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಧಕ್ಕೆ ಆಗ್ತದೆ. ಇದು ಖಂಡನೀಯ ಅಂತ ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೀನಿ. ಕಾನೂನಲ್ಲಿ ನಮಗೂ ಭಾಳ ನೋವಾಗ್ತದೆ. ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ಸು ಈ ರೀತಿ ಏನು ಎವಿಡೆನ್ಸ್ ಇದೆಯೋ ನನಗೆ ಗೊತ್ತಿಲ್ಲ.